ಹೆಗ್ಗವಾಡಿಪುರ ದೇಶವಳ್ಳಿ ಯುಗಾದಿ ಹೊನ್ನೇರು ಸಂಭ್ರಮ. ಚಿನ್ನದ ಮಳೆ ಬೆಳೆ ಬರಲಿ ಎಂದು ಹೊನ್ನೇರು ಪೂಜೆ. ಮಹೇಶ್ ಕುಮಾರ್. ರೈತರು ಸಂಘಟಕರಿಂದ ಕೃಷಿ ಚಟುವಟಿಕೆ ಆರಂಭಿಸುವ ಮೊದಲೇ ಹೆಜ್ಜೆಯು ಯುಗಾದಿಯಾಗಿದ್ದು, ಚಾಮರಾಜನಗರ ಜಿಲ್ಲೆಯ ಹಲವೆಡೆ ಸಂಭ್ರಮದಿಂದ ಹೊನ್ನೇರನ್ನ ಕಟ್ಟಿ ಭೂಮಿ ತಾಯಿಯನ್ನ ಪ್ರಾರ್ಥಿಸುವುದು ವಾಡಿಕೆ. ಚಾಮರಾಜನಗರದಲ್ಲಿ ಯುಗಾದಿ ಬಂತೆಂದರೆ ಪ್ರಕೃತಿಯಲ್ಲಿ ನವೋಲ್ಲಾಸದ ಸಡಗರ. ಅದೇ ರೀತಿ ರೈತರು ಸಡಗರದಿಂದ ಕೃಷಿ ಚಟುವಟಿಕೆ ಆರಂಭಿಸುವ ಮೊದಲ ಹೆಜ್ಜೆಯೂ ಇದಾಗಿದ್ದು, ಚಾಮರಾಜನಗರ ಜಿಲ್ಲೆಯ ಹಲವೆಡೆ ಸಂಭ್ರಮದಿಂದ ಹೊನ್ನೇರನ್ನ ಕಟ್ಟಿ ಭೂಮಿ ತಾಯಿಯನ್ನ ಪ್ರಾರ್ಥಿಸುವುದು ವಾಡಿಕೆಯಾಗಿದ್ದು, ತಾಲೂಕಿನ ಹೆಗ್ಗವಾಡಿಪುರ ದೇಶಬಳ್ಳಿಯಲ್ಲಿ ಎಚ್ಎಂಸಿ ಮನೆತನ ತಲೆಮಾರಿನಿಂದ ಯುಗಾದಿ ಹೊನ್ನೇರು ಆಚರಣೆ ಮಾಡಿಕೊಂಡು ಬಂದಿದ್ದು, ಇಂದು ಬೆಳಗ್ಗೆ ಸಂಪ್ರದಾಯದಂತೆ ಹೊನ್ನೇರು ಪೂಜೆ ಸಲ್ಲಿಸಿದ್ದಾರೆ. ರೈತ ಮುಖಂಡ ಹೆಗ್ಗವಾಡಿಪುರ ಮಹೇಶ್ ಕುಮಾರ್ ಮಾತನಾಡಿ, ಸೂರ್ಯೋದಯಕ್ಕೂ ಮುನ್ನವೇ ರೈತರು ಹೊನ್ನೇರನ್ನ ಕಟ್ಟಿ ಹೊಸ ಬಟ್ಟೆಗಳನ್ನು ಧರಿಸಿ ಜಮೀನುಗಳಿಗೆ ಗೊಬ್ಬರ ಸಿಂಪಡಿಸುವ ಮೂಲಕ ಹೊಸ ವರ್ಷದ ಮೊದಲ ದಿನ ಕೃಷಿ ಚಟುವಟಿಕೆ ಆರಂಭಿಸಿ ಮಳೆ ಬೆಳೆ ಚೆನ್ನಾಗಿ ಬಂದು ರೋಗ ರುಜಿನ ಮಾಯವಾಗಿ ನೆಮ್ಮದಿಯ ಜೀವನ ಸಿಗಲೆಂದು ಬೇಡುವುದು ಹಿಂದಿನಿಂದಲೂ ನಡೆದು ಬಂದಿರುವ ಸಂಪ್ರದಾಯವಾಗಿದೆ. ಯುಗಾದಿ ಆರಂಭವಾಗ್ತಾ ಇದ್ದಂತೆ ಮಳೆ ಬರಲಿದ್ದು ಕೃಷಿ ಚಟುವಟಿಕೆಗಳು ಆರಂಭವಾಗುತ್ತದೆ. ಎತ್ತುಗಳು ಮತ್ತು ಗಾಡಿಗೆ ಹೊಂಬಾಳೆ ಕಟ್ಟಿ ಪೂಜೆ ಸಲ್ಲಿಸಿ ಗೊಬ್ಬರವನ್ನ ಜಮೀನುಗಳಿಗೆ ಸಿಂಪಡಿಸುವ ಸಂಪ್ರದಾಯಕ್ಕೆ ಹೊನ್ನೇರು ಎಂದು ಕರೆಯುತ್ತಾರೆ. ನಮ್ಮ ಮನೆತನವು ತಲೆಮಾರುವಿನಿಂದ ಆಚರಣೆ ಮಾಡಿಕೊಂಡು ಬಂದಿದೆ ಎಂದರು. ಜಿಲ್ಲೆಯ ಬಹುತೇಕ ಗ್ರಾಮದಲ್ಲಿ ಈ ಸಂಪ್ರದಾಯವನ್ನ ಇಂದಿಗೂ ಅದ್ದೂರಿಯಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ಸಂದರ್ಭದಲ್ಲಿ ಎಸ್ಸಿ ಶ್ರೀಕಂಠ ಶರ್ಮಾ, ಶೈಲಜಾ, ಎಚ್ಎಂ ಅಜಯ್, ಎಚ್ಎಂ ಓಂಕಾರ್, ಮೌನಶ್ರೀ, ಬಿಲ್ವಪ್ರಿಯ, ಸುಮುಖ್, ಶಂಕರೇಗೌಡ, ಮಂಜುನಾಥ್ ಇತರರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ 4 ಚಾಮರಾಜನಗರ.